ಎಲ್ಲರಿಗೂ ನಮಸ್ಕಾರಗಳು. ಮುಂದಿನ ಒಂದು ಅಭ್ಯಾಸ ಅಂದಾಗ ಅಕ್ಷರ ಮಾತ್ರೆಗಳು, ದಟ್ ಮೀನ್ಸ್ ಮ್ಯಾಟ್ರಿಕ್ಸ್ ಲೆಟರ್ಸ್ ಪಾರ್ಟ್ 12ನ ಆರಂಭ ಮಾಡ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ಒಂದು ತರಗತಿಯಲ್ಲಿ ಲೆಟರ್ಸ್ಗೆ ಸಂಬಂಧಪಟ್ಟಂತೆ ಸೀರೀಸ್ನ ಮಾಡಿದ್ವಿ. ಅಕ್ಷರ ಶ್ರೇಣಿಗಳು, ಅಕ್ಷರ ಸಾಮ್ಯತೆಗಳು, ಅನಲೈಸ್. ಇನ್ನು ಮುಂದಿನ ಒಂದು ತರಗತಿಯಲ್ಲಿ, ಇವತ್ತಿನ ಒಂದು ತರಗತಿಯಲ್ಲಿ ಅಕ್ಷರ ಮಾತೃಕೆಗಳು. ಹಿಂದಿನ ಒಂದು ಅವಧಿಗಳಲ್ಲಿ ಸಂಖ್ಯಾ ಮಾತೃಕೆಗಳು ಮಾಡಿದ್ವಿ. ಸಂಖ್ಯಾ ಮಾತೃಕೆಗಳನ್ನು ನೀವು ನೆನ್ಪು ಮಾಡ್ಕೊಂಡ್ರೆ ಈ ಅಕ್ಷರ ಮಾತೃಕೆಗಳನ್ನು ಮಾಡ್ಬೋದು. ಆದರೆ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಅವು ಸಂಖ್ಯೆಗಳ ಆಧಾರಿತವಾಗಿ ನಾವು ಮಾತೃಕೆಗಳನ್ನು ಮಾಡ್ತಾ ಇದ್ವಿ. ಇಲ್ಲಿ ನಾವು ಅಕ್ಷರಗಳ ಆಧಾರ ಇಟ್ಕೊಂಡು ನಾವು ಇಲ್ಲಿ ಮಾತೃಕೆಗಳನ್ನ, ಮ್ಯಾಟ್ರಿಕ್ಸ್ನ ಹುಡುಕ್ಬೇಕು ಅಂತ ಒಂದು ಸರಣಿಯ ಒಂದು ಪ್ರಶ್ನೆಗಳನ್ನ ಇವತ್ತಿನ ಒಂದು ತರಗತಿಯಲ್ಲಿ ನೋಡೋಣಂತೆ. ಮೊದಲನೇ ಪ್ರಶ್ನೆ, ಇ ಜೆ ಓ ಜಿ ಕೆ ಆರ್ ಎಚ್ ಎಲ್ ಇಲ್ಲೇನು? ನಿಮಗೆ ಗೊತ್ತಿದೆ, ಅಡ್ಡ ಸಾಲು, ಇದು ಕಂಬ ಸಾಲು. ಕಾಲಮ್ಸ್ ಅಂಡ್ ರೋಸ್. ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫಸ್ಟ್ ರೋ, ಸೆಕೆಂಡ್ ರೋ ಅಂಡ್ ಥರ್ಡ್ ರೋ. C1, C2, C3, R1, R2, R3 ಈ ರೀತಿಯ ಒಂದು ಸ್ಟಡಿಯಲ್ಲಿ ಇರುವಂಥದ್ದು. ಇದರ ಒಂದು ಮ್ಯಾಟ್ರಿಕ್ಸ್ ಸೀರೀಸ್ ಬಂದು 3x3. 3 ಕಂಬ ಸಾಲಿದೆ ಮತ್ತು 3 ಅಡ್ಡ ಸಾಲಿದೆ ಅಂತೇಳಿ 3x3ರ ಮಾತೃಕೆ ಅಂತ ಇದನ್ನು ನಾವು ಕರಿತೀವಿ. ಇಲ್ಲೇನು ಸಂಬಂಧ ಇರ್ಬೋದು? ಅಗೇನ್ ವಿ ಕಮ್ ಟು ದಿಸ್ ಚಾರ್ಟ್. ಅಬ್ಸರ್ವ್ ದಿಸ್ ಚಾರ್ಟ್. ಈ ಒಂದು ನಕ್ಷೆಯನ್ನು ನಾವು ಪೀರಿಯಾಡಿಕ್ ಟೇಬಲ್ ನೆನ್ಪು ಮಾಡ್ತಾ ಇದ್ದೆ. ರಸಾಯನಶಾಸ್ತ್ರದಲ್ಲಿ ಕೆಮಿಸ್ಟ್ರಿಯಲ್ಲಿ ಹೇಗೆ ಪೀರಿಯಾಡಿಕ್ ಟೇಬಲ್ಸ್ ಬರ್ತಾ, ಹಾಗೆ ಇಲ್ಲಿ ಸಹ ನಾವು ಈ ಒಂದು ಮಾತೃಕೆಗಳಾಗಿರ್ಬೋದು, ಲೆಟರ್ಸ್ ಸಂಬಂಧಪಟ್ಟಂಗೆ ನಾವು ಏನೇ ಮಾಡಬೇಕಾದ್ರೂ ಇದರ ಒಂದು ಆಧಾರ ಇಟ್ಕೊಂಡೆ ಬೇಸಿಸ್ ಮೇಲೆ ನಾವು ಅನಲೈಸ್ ಮಾಡ್ತಾ ಹೋಗ್ತೀವಿ. ಈ ಅನ್ನೋದು ಎಷ್ಟನೇ ಅಕ್ಷರ? ಇ = 5 ಇದೆ. ಜೆ ಅನ್ನೋದು ಜೆ ಎಷ್ಟಿದೆ? 10 ಇದೆ. ಇಲ್ಲಿ ಓ ಬಂದಿದೆ. ಓ ಅನ್ನೋ ಲೆಟರ್ ಕೊಟ್ಟಿದ್ದಾರೆ. ಓ ಅನ್ನೋದು ಎಷ್ಟಾಗಿದೆ? ಇದನ್ನ ನಾವು ಅಬ್ಸರ್ವ್ ಮಾಡೋದು ಗೊತ್ತಾಯ್ತೆ. ಓ ಅನ್ನೋದು 15 ಆಗಿದೆ. 15 ಆಗಿದೆ ಅಂದಾಗ ಏನ್ ಮಾಡಿದ್ದಾನೆ? ಇ ಮತ್ತೆ ಜೆನ ಇಲ್ಲಿ ಕೊಡಿದ್ದಾನೆ. ಇ ಪ್ಲಸ್ ಜೆ ಅಂದ್ರೆ 5 + 10 = 15. ಇಷ್ಟಾದ ಸಾಕಲ್ವ ನಮಗೆ? ಮತ್ತೆ ಇದನ್ನ ಏನು ಪರೀಕ್ಷೆ ಮಾಡೋಂಥ ಅಗತ್ಯ ಏನಿಲ್ಲ. ನೀವು ಅವಶ್ಯಕತೆ ಇತ್ತು ಅಂದ್ರೆ ಮಾಡಿ. ಈಗ ಎಚ್ ಮತ್ತೆ ಎಲ್. ಎಚ್ ಅನ್ನೋದು ಎಷ್ಟೇ ಅಕ್ಷರ? 8. ಎಲ್ ಅನ್ನೋದು 12. ಈಗ ಏನ್ ಮಾಡೋದು? ಈಗ ಎಚ್ ಪ್ಲಸ್ ಎಲ್ 8 + 12 ಕೊಡ್ತೀನಿ. 8 + 12 = 20. 8 + 12 = 20 ಆಗುತ್ತೆ. ಈ 20 ಅನ್ನ ಅಕ್ಷರ ಯಾವುದು? ಆಲ್ಫಾಬೆಟಿಕ್ ಅಲ್ಲಿ ನಾವು ಮುಂದೆಯಿಂದ ಬಂದಾಗ 20ನೇ ಅಕ್ಷರ ಯಾವುದೇ ಇದೆ? ಟಿ ಅನ್ನೋದಾಗುತ್ತೆ. ಆಗಿದ್ರೆ ನಮಗೆ ಇಲ್ಲಿ ಬರಬೇಕಾದಂತ ಉತ್ತರ ಯಾವುದಾಗಿದೆ? ಇಲ್ಲಿ ಬರಬೇಕಾದಂತ ಉತ್ತರ ಇಲ್ಲಿ ಟಿ ಆಗಿದೆ. ಇಲ್ಲಿನ ಉತ್ತರ ಟಿ. ನಿಮ್ಮ ಒಂದು 4 ಆಯ್ಕೆಗಳಲ್ಲಿ ಟಿ ಅನ್ನೋದು ಯಾವ್ದು ಇರುತ್ತೋ ಆ ಒಂದು ಆಯ್ಕೆಯನ್ನ ನೀವು ಪರಿಗಣಿಸಿ ನೀವು ಉತ್ತರನ ಬರೀಬೇಕಾಗತ್ತೆ. ಕಮ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 2. ಎಂ ಜಿ ಇಲ್ಲಿ 6 ಕೊಟ್ಟಿದ್ದಾನೆ, ನಂಬರ್ ಕೊಟ್ಟಿದ್ದಾನೆ. ಹಿಂದಿನ ಒಂದು ಸಂಖ್ಯೆ ಮಾತೃಕೆಗಳಲ್ಲಿ ನಾವು ಆಲ್ಫಾಬೆಟ್ಸೇ ನೋಡಿದ್ವಿ, ಆದರೆ ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ. ಈ ಒಂದು ಅಡ್ಡ ಸಾಲಿನಲ್ಲಿ ಏನ್ ಸಹ ಸಂಬಂಧ ಇದೆ? ಆರ್ ಬರೋದಕ್ಕೆ ಕಾರಣ ಏನು? ಏನಿರ್ಬೋದು? ಆರ್ ಹೇಗೆ ಬಂತು? ನಾವು ಹುಡುಕ್ಬೇಕಾಗುತ್ತೆ. ಹಾಗೆ ಇದ್ರ ಜೊತೆ ಮುಂದಿನ ಒಂದು ಸಾಲು ನೋಡಿದಾಗ ಪಿ ಕೆ ಇದರ ಬೆಲೆ 5 ಹಾಕಿದ್ದಾನೆ. ಆಗಿದೆ. ಎಕ್ಸ್ ಟಿ ಆದ್ರೆ ಏನಾಗುತ್ತೆ? ಎಕ್ಸ್ ಟಿ = ಕ್ವಶನ್ ಮಾರ್ಕ್. ಎಕ್ಸ್ ಮತ್ತೆ ಟಿ ಏನಾಗುತ್ತೆ ಅಂತೇಳಿ ಪರಿಶೀಲನೆ ಮಾಡೋಣ. ಇಲ್ಲಿ ಎಂ ಇದೆ, ಇಲ್ಲಿ ಜಿ ಇದೆ. ಎಂ ನ ಬೆಲೆ ಏನು ಮತ್ತೆ ಜಿ ನ ಬೆಲೆ ಏನು? ಎಂ ನ ಬೆಲೆ 13. ಎಂ =
13. ಎಮ್ ಇಸ್ ಇಕ್ವಲ್ ಟು 13 ಇದೆ. ಜಿನ ಬೆಲೆ ಜಿ ಇಸ್ ಇಕ್ವಲ್ ಟು ಎಷ್ಟು 7. ಇಲ್ಲೇನು ಬಂದಿದೆ 6 ಬಂದಿದೆ. ಈ 13 ಮತ್ತು 7ನ ಕೊಡಿ 6 ಬರುತ್ತಲ್ವಾ, ಸರಿನಾ? ಇಲ್ಲ. ಹಾಗಿದ್ರೆ ಏನ್ ಮಾಡ್ಬೋದು? ಕೂಡ್ತಾ ಇಲ್ಲ, ನಾನೇನ್ ಮಾಡ್ತಾ ಇದ್ದೀನಿ, ಕಳೀತಾ ಇದ್ದೀನಿ. ಎಂ ಮೈನಸ್ ಜಿ ಅಂದ್ರೆ ದಟ್ ಮೀನ್ಸ್ 13 ಮೈನಸ್ 7 ಇಸ್ ಇಕ್ವಲ್ ಟು 6. ಹಾಗೆ ಇದರ ಒಂದು ಸಹ ಸಂಬಂಧ ನೋಡಿ. ಪಿ ಬೆಲೆ 16, ಕೆ ಬೆಲೆ 11. 16ರಲ್ಲಿ ಈ 11ನ ಕಡೆ ರೈಲ್ ಬರುತ್ತೆ. ಸರಿ ಇದೆಯಲ್ಲ ಉತ್ತರ? ಅದೇ ಒಂದು ಮಾತೃಕೆಯ ಪ್ರಕಾರ ಈ ಒಂದು ಮೇಲಿನ ಒಂದು ಮಾತೃಕೆಗಳ ಪರಿಶೀಲನೆ ಮಾಡಿದಾಗ ಇದರ ಒಂದು ಎಕ್ಸ್ ಮತ್ತೆ ಟಿ ಬೆಲೆ ಏನಿರ್ಬೋದು? ಎಕ್ಸ್ ನ ಬೆಲೆ ಎಕ್ಸ್ ಇಸ್ ಇಕ್ವಲ್ ಟು 24. ಹಾಗೆ ಟಿ ನ ಬೆಲೆ ಟಿ ಇಸ್ ಇಕ್ವಲ್ ಟು 20. ಎಕ್ಸ್ ಮೈನಸ್ ಟಿ ಅಂದ್ರೆ 24 ಮೈನಸ್ 20. 24 ಮೈನಸ್ 20 ಅಂದಾಗ ಇದರ ಬೆಲೆ ಏನಾಗಿರುತ್ತೆ? 4 ಆಗಿರುತ್ತೆ. ಇಲ್ಲಿ ಬರ್ಬೇಕಾಗಿರುತ್ತೆ ನಮ್ಮ ಒಂದು ಉತ್ತರ ಏನು? 4 ಅನ್ನೋ ಉತ್ತರ ಯಾವ್ದು ಬರುತ್ತೋ ಆ ಒಂದು ಉತ್ತರ ನಿಮ್ಮ ಒಂದು ಆಯ್ಕೆಯನ್ನು ಪರಿಗಣಿಸಿ ಉತ್ತರಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 3. ಎಂ ಜೆ ಮತ್ತೆ ಸಿ ಆರ್ ಎಲ್ ಎಫ್ ಟಿ ಎಚ್ ಆದ್ರೆ ಇಲ್ಲೇನಾಗಬೇಕು? ಎಂ ಜೆ ಮತ್ತೆ ಸಿ ಈ ಒಂದು ಅಡ್ಡ ಸಾಲನ್ನ ತಾಂಡಾಗ ಈ ಒಂದು ರೋ ನೋಡಿದಾಗ ಏನಾಗಿರ್ಬೋದು? ಎಂ ನ ಬೆಲೆ ಎಂ ಇಸ್ ಇಕ್ವಲ್ ಟು 13, ಜೆ ಇಸ್ ಇಕ್ವಲ್ ಟು ಜೆ ಬೆಲೆ 10. ಇನ್ನ ಆಡ್ ಮಾಡ್ತೇವೆ, ಸಬ್ಸ್ಟ್ರಾಕ್ಟ್ ಮಾಡ್ತೇವೆ, ಮಲ್ಟಿಪ್ಲೈ ಮಾಡ್ತೇವೆ, ಡಿವಿಷನ್ ಮಾಡ್ತೇವೆ, ನೋಡ್ಕೊಳ್ಳಿ ಏನಾಗಿರ್ಬೋದು. ನಮ್ಗೆ ಬೇಕಾಗಿರೋದು ಸಿ ನೋಡೋಣ. ಇವೆರಡನೇ ಆಡ್ ಮಾಡೋಣ. 13 + 10 ಇಸ್ ಇಕ್ವಲ್ ಟು 23 ಆಗುತ್ತೆ. 23 ಡಬ್ಲ್ಯೂ ಅನ್ನೋ ಅಕ್ಷರ ಇದೆ, ಬೇಡ ನಮಗೆ. ಹಾಗಿದ್ರೆ ಕಳೆದು ನೋಡ್ಬೋದಲ್ವಾ? ಸಬ್ಸ್ಟ್ರಾಕ್ಟ್ ಮಾಡಿ. ಎಂ ಮೈನಸ್ ಜೆ ಇಸ್ ಇಕ್ವಲ್ ಟು ಎಂ ಮೈನಸ್ ಜೆ ಅಂದಾಗ 13 ಮೈನಸ್ 10 ಇಸ್ ಇಕ್ವಲ್ ಟು 3. ಈ 3 ಅನ್ನೋದು ಯಾವ ನಂಬರ್, ಯಾವ ಒಂದು ಆಲ್ಫಾಬೆಟ್ ಆಗಿರುತ್ತೆ? ಸಿ. ನಮಗೆ ಇದು ಓಕೆ ಆಗಿದೆ. ಇದನ್ನು ನೀವು ಹಾಗೆ ಪರಿಶೀಲನೆ ಮಾಡಿ, ನಿಮ್ಗೆ ಉತ್ತರ ಸಿಗುತ್ತೆ. ಈಗ ನೇರವಾಗಿ ಇಲ್ಲಿ ಮೊದಲನೇದೇ ನಮಗೆ ಉತ್ತರ ಸಿಕ್ಕಿರೋದ್ರಿಂದ ಈ ಒಂದು ಮಾತೃಕೆಗಳನ್ನ ನಾವು ಮೊದಲನೇ ಸಾಲು ಎರಡನೇ ಸಾಲಲ್ಲೇ ಪರೀಕ್ಷೆ ಮಾಡಬೇಕು ಅಂತೇನಿಲ್ಲ. ಒಂದು ಸಾಲು ನಾವು ಸರಿಯಾದಂತ ಒಂದು ಕ್ರಮದಲ್ಲಿ ಪರಿಶೀಲನೆ ಮಾಡಿದ್ರೆ ಅದರ ಉತ್ತರದ ಒಂದು ಕ್ರಮವನ್ನು ನೇರವಾಗಿ ಮಾಡ್ಬೋದು. ಇದರಿಂದ ನಮಗೆ ಸಮಯದ ಅಭಾವ ಕಡಿಮೆ ಆಗುತ್ತೆ. ಟೈಮ್ ಸೇವರ್ ನಮಗೆ ಇಲ್ಲಿ ಪ್ರಾಕ್ಟೀಸ್ ಆಗುತ್ತೆ. ಟಿ ಇಸ್ ಇಕ್ವಲ್ ಟು ಎಷ್ಟು? 20. ಹಾಗೆ ಎಚ್ ಇಸ್ ಇಕ್ವಲ್ ಟು 8. ಏನ್ ಮಾಡ್ಬೇಕಿಲ್ಲಿ? ಟಿ ಮೈನಸ್ ಎಚ್ ಅಂದ್ರೆ 20 ಮೈನಸ್ 8. 20 ಮೈನಸ್ 8 ಅಂದ್ರೆ 12. 12ನೇ ಅಕ್ಷರ which is the 12th letter in the alphabet, that is L. ಯಾವ ಅಕ್ಷರ ಬರ್ಬೇಕು ಇಲ್ಲಿ? ನಮಗೆ ಇಲ್ಲಿ ಎಲ್ ಅನ್ನೋ ಅಕ್ಷರ ಇಲ್ಲಿ ಬರಬೇಕು. ಎಲ್ ಅನ್ನೋ ಆಯ್ಕೆ ನಿಮ್ದು ಯಾವ್ದು ಇರುತ್ತೆ ಅದನ್ನ ನೋಡಿ ನೀವು ಒಂದು OMR ಅಲ್ಲಿ ಬರ್ತೀರಾ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 4. ಇ ಜಿ ಇದರ ವ್ಯಾಲ್ಯೂ 2 ಇದೆ. ಎಚ್ ಎಂ ಇದರ ವ್ಯಾಲ್ಯೂ 5 ಇದೆ. ಟಿ ಡಬ್ಲ್ಯೂ ಇದರ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಯಬೇಕು. ಈಗಾಗಲೇ ನಿಮಗೆ
3 ಸಮಸ್ಯೆಗಳು ಬಿಡಿಸಿರೋದು, ಈ 4ನೇ ಸಮಸ್ಯೆ ಬಿಡಿಸೋದು ಏನು ಕಷ್ಟ ಆಗಲ್ಲ ಅಂತ ಭಾವಿಸ್ತಾ ನೇರವಾಗಿ ನಾನು ಉತ್ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. E is equal to 5, E is equal to 5, G is equal to 7. ನಮಗೆ ತಕ್ಷಣ ಫ್ಲಾಶ್ ಆಗೋಯ್ತು. G minus E, G minus E is equal to 7 minus 5 is equal to 2 ಬಂದಿದೆ ನಮಗೆ. ಇದನ್ನು ಪರಿಶೀಲನೆ ಮಾಡಿ. H is equal to 8, M is equal to 13. 13 ಅಲ್ಲಿ 8 ಕಳೆದ್ರೆ 13 ಅಲ್ಲಿ 8 ಕಳೆದ್ರೆ 5. ಇಷ್ಟು ಫಾಸ್ಟ್ ಆಗಿ ನೀವು ಬಿಡಿಸೋದನ್ನ ಪ್ರಾಕ್ಟೀಸ್ ಮಾಡುವಾಗುತ್ತೆ, ಬೈ ಓರಲ್ ಆಗಿ ಮಾಡಬೇಕಾಗುತ್ತೆ. ಹಾಗೆ T ಮತ್ತೆ W, T is equal to 20, W is equal to 23 ಇದೆ. ಅಲ್ಲಿಗೆ W minus T ಅದೇ 23 minus 20 is equal to 3 ಆಗಿದೆ. ಇಲ್ಲಿ ನಮ್ಗೆ ಬರಬೇಕಾದಂಥ ಉತ್ತರ ಯಾವುದು? ಬರಬೇಕಾದಂಥ ಉತ್ತರ 3. ನಿಮ್ಮ ಒಂದು ಆಯ್ಕೆಯಲ್ಲಿ 3 ಒಂದೊಂದು ಯಾವ್ದಿರುತ್ತೋ ಅದನ್ನು ಇಲ್ಲಿ ಪರಿಗಣಿಸಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಮಾತೃಕೆಗಳನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತ ಅಭ್ಯಾಸದ ಲೆಕ್ಕಗಳನ್ನ ಕೊಡ್ತೀನಿ. ಆ ಅಭ್ಯಾಸದ ಲೆಕ್ಕಗಳು ಮುಂದೆ ನಿಮಗೆ ಸೆಂಡ್ ಮಾಡ್ತೀನಿ. ಈಗ ನೆಕ್ಸ್ಟ್ ಅಕ್ಷರ ಸಂಕೇತಿಸುವುದು, ಡಿಕೋಡಿಂಗ್. ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಯಾವ ರೀತಿ ಮಾಡೋದು? ಕೋಡಿಂಗ್ ಅಂಡ್ ಡಿಕೋಡಿಂಗ್ ಈ ಒಂದು ಲೆಸನ್ಗೆ ಸೇಮ್ ಇಲ್ಲಿ ಮಾಡ್ತಾ ಇರೋದು ನಾನು ಪೂರ್ತಿ ಆಲ್ಫಾಬೆಟ್ ಲೆಟರ್ಸ್ ಬೇಸಿಸ್ ಮೇಲೆ ಮಾಡ್ತಾ ಇರೋದ್ರಿಂದ ಕೋಡಿಂಗ್ ಮತ್ತು ಡಿಕೋಡಿಂಗ್ ಇದು ನಮ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಈ ಚಾರ್ಟನ್ನ ಮತ್ತೆ ಇದನ್ನ ಮುಂದುವರಿಸ್ತಾ ಇದ್ದೀನಿ. ಮೊದಲನೇ ಒಂದು ಸಮಸ್ಯೆ, JUICE ಜ್ಯೂಸ್. ಜ್ಯೂಸ್ ಅನ್ನೋದು ಕೊಟ್ಟಿದ್ದಾನೆ. ಈ ಪದಕ್ಕೆ ಯಾವ ರೀತಿ ಡಿಕೋಡಿಂಗ್ ಮಾಡಿದ್ದಾನೆ? QFRXV ಆಗಿದ್ರೆ ನೆಕ್ಸ್ಟು ಕ್ಯಾಟ್ಗೆ ಏನು ಬರಬೇಕು? CAT ಕ್ಯಾಟ್. ಇದಕ್ಕೆ ನಾವು ಉತ್ತರನ ನೋಡ್ಬೇಕಾಗುತ್ತೆ. ಈ ಒಂದು ಸೀರೀಸ್ನ ನೋಡಿ. ಜೆ ಮತ್ತೆ ಕ್ಯೂಗೆ ಏನು ಸಂಬಂಧ ಇದೆ? ಯು ಮತ್ತೆ ಎಫ್ಗೆ ಏನು ಸಂಬಂಧ ಇದೆ? ಐ ಮತ್ತೆ ಆರ್ಗೆ, ಸಿ ಮತ್ತೆ ಎಕ್ಸ್ಗೆ, ಇ ಮತ್ತೆ ವಿಗೆ ಒಂದು ಸಂಬಂಧ ಇದೆ. ಆ ಸಂಬಂಧ ಏನಂತ ಹುಡುಕಿದ್ರೆ ನಮಗೆ ಮುಂದಿನ ಒಂದು ಪ್ರಶ್ನೆ ಉತ್ತರ ಹುಡುಕೋದು ಅದೇ ದಾರಿಯಲ್ಲಿ ನಾವು ಸಾಗಬೇಕಾಗುತ್ತೆ. ಸಾಮ್ಯತೆ, ಅನಾಲಜಿ, ಅದನ್ನ ನಾವು ಕಲ್ಪನೆಯಲ್ಲಿ ಇಟ್ಕೊಂಡ್ರೆ ಈ ಒಂದು ಸೀರೀಸ್ನ ಕಂಪ್ಲೀಟ್ ಮಾಡ್ಬೋದು. ಜೆ ಅನ್ನೋದು ಎಷ್ಟನೇ ಅಕ್ಷರ? 10ನೇ ಅಕ್ಷರ. ಹಾಗೆ ಮುಂದೆಯಿಂದ ಜೆ ಅನ್ನೋದು 10ನೇ ಅಕ್ಷರ ಆದ್ರೆ ಕ್ಯೂ ಅನ್ನೋದು ಎಲ್ಲಿ ಬಂತು? ಇಲ್ಲಿ ಬಂತು ನೋಡಿ. ಕ್ಯೂ ಅನ್ನೋದು ಬ್ಯಾಕ್ ಸೈಡ್ ಇಂದ ನಮ್ಗೆ ಎಷ್ಟನೇ ಲೆಟರ್ಸು? 10ನೇ ಆಗುತ್ತೆ. ಫ್ರಂಟ್ ಇಂದ ಜೆ ಅನ್ನೋದು 10 ಆದ್ರೆ ಆ 10ನೇ ಅಕ್ಷರ ಬ್ಯಾಕ್ ಸೈಡ್ ಯಾವ್ದಾಗಿರುತ್ತೆ? ಕ್ಯೂ ಆಗಿರುತ್ತೆ. ಜೆ ಇಸ್ ಈಕ್ವಲ್ ಟು 10. ಹಾಗೆ ಬ್ಯಾಕ್ ಸೈಡ್ ಇಂದ ಬಂದಾಗ ಕ್ಯೂ ಇಸ್ ಈಕ್ವಲ್ ಟು 10. ಇದು ಫ್ರಂಟ್ ಸೈಡ್ ಇಂದ ಹೋಗಿದೆ, ಇದು ಬ್ಯಾಕ್ ಸೈಡ್ ಇಂದ ಬಂದಿದೆ. ಈ ಒಂದು 6 ಮಾರ್ಕನ್ನ ನೀವು ನೆನ್ಪಿಟ್ಕೊಂಡ್ರೆ ಮುಂದಿನ ಎಲ್ಲಾ ಪ್ರಶ್ನೆಗಳಿಗೂ ನೀವು ಉತ್ತರಿಸಬಹುದು. ಯು ಅನ್ನೋದು ಎಷ್ಟನೇ ಅಕ್ಷರ? 21ನೇ ಅಕ್ಷರ. ಯಾವುದು? ಫ್ರಂಟ್ ಇಂದ. ರೆಡ್ ಇಂಕ್ ಅಲ್ಲಿ ಇದೆಯಲ್ಲ, ಈ ರೆಡ್ ಇಂಕ್ ಅಲ್ಲಿ ಇರೋದು ಫ್ರಂಟ್ ಇಂದ ತಾಂಡಿದ್ದೀನಿ. ಇಲ್ಲಿ ಬ್ಲೂ ಇಂಕ್ ಅಲ್ಲಿ ಬರೆದಿರೋದು ಬ್ಯಾಕ್ ಸೈಡ್ ಇಂದ ನಂಬರ್ ತಾಂಡಿದ್ದೀನಿ ಅಂತೇಳಿ ಹಿಂದೆ ಕೆಲವೊಂದು ಅಭ್ಯಾಸಗಳನ್ನು ಮಾಡ್ತಾ ನಾವು ಗಮನಿಸಿದ್ವಿ. ಹಾಗೆ ಯುಗೆ ಯಾವ್ದು ಬರುತ್ತೆ? ಯು ಅಂದ್ರೆ 21ನೇ ಅಕ್ಷರ ಫ್ರಂಟ್ ಇಂದ. ಹಾಗೆ ಬ್ಯಾಕ್ ಇಂದ 21ನೇ ಅಕ್ಷರ ಯಾವ್ದು ಬರುತ್ತೆ ನೋಡಿ? ಎಫ್ ಬಂದಿದೆ. ಎಫ್. ಐ ಅನ್ನೋದು ಎಷ್ಟನೇ ಅಕ್ಷರ? 9ನೇ ಅಕ್ಷರ ಫ್ರಂಟ್ ಇಂದ. ಹಾಗೆ ಬ್ಯಾಕ್ ಸೈಡ್ ಇಂದ ಐ ಅನ್ನೋದು ಎಷ್ಟು ಬಂದಿರೋ ಯಾವ ಲೆಟರ್ ಆಗುತ್ತೆ? 1 2 3 4 5 6 7 8 9 ಆರ್. ಈ ಸಿಗೆ ಇಲ್ಲಿ ಆರ್ ಬಂದಿದೆ. ಸಾರಿ, ಐಗೆ ಆರ್ ಬಂದಿದೆ. ಸಿ ಅನ್ನೋದು 3ನೇ ಲೆಟರ್. ಹಾಗೆ ಬ್ಯಾಕ್ ಸೈಡ್ ಇಂದ 3ನೇ ಲೆಟರ್ ಎಕ್ಸ್ ಆಗಿದೆ. ಸಿಗೆ ಎಕ್ಸ್ ಬಂದಿದೆ. ಇ ಅನ್ನೋದು ನಮ್ಗೆ ಗೊತ್ತಿದೆ 5ನೇ ಅಕ್ಷರ ಅಂತೇಳಿ. ಬ್ಯಾಕ್ ಸೈಡ್ ಇಂದ 5ನೇ ಅಕ್ಷರ ಯಾವುದು? ವಿ ನೋಡಿ. ಇಗೆ ವಿ ಬಂದಿದೆ.
ಅದೇ ಒಂದು ಕ್ರಮದಲ್ಲಿ ಕ್ಯಾಟ್ ಅನ್ನೋ ಪದನ ನಾವು ಡಿಕೋಡಿಂಗ್ ಮಾಡ್ತಾ ಇದ್ದೀವಿ. ಕ್ಯಾಟ್ ಸಿ ಅನ್ನೋದು ಮೂರನೇದಾಯ್ತು. ಫ್ರಂಟ್ ಇಂದ ಫ್ರಮ್ ಫ್ರಂಟ್ ಸೈಡ್ ದ ಲೆಟರ್ ಸಿ ಇಸ್ ಥರ್ಡ್ alphabetic letter. We come to back side 1 2 3. C we decoding to X. C ನ ನಾವು ಯಾವ ರೀತಿ ಡಿಕೋಡ್ ಮಾಡ್ತಾ ಇದೀವಿ, X ಅಂತ ಡಿಕೋಡ್ ಮಾಡ್ತೀವಿ. A ಅನ್ನೋದು ಫಸ್ಟ್ ಲೆಟರ್, ಹಾಗೆ ಲಾಸ್ಟ್ ಇಂದ ಮೊದಲನೇ ಲೆಟರ್ ಯಾವುದು, Z. T ಅನ್ನೋದು ನಮಗೆ 20ನೇ ಲೆಟರ್, 20ನೇ ಲೆಟರ್ ಆದ್ರಿಂದ ಬ್ಯಾಕ್ ಸೈಡ್ ಇಂದ 20ನೇ ಲೆಟರ್ ಯಾವುದು ನೋಡಿ, ಬ್ಯಾಕ್ ಸೈಡ್ ಇಂದ 20ನೇ ಲೆಟರ್ ನಮಗೆ G ಇದೆ. X Z G ಯಾವ ಒಂದು ಆಯ್ಕೆ ಇರುತ್ತೋ ಆ ಒಂದು ಆಯ್ಕೆ ನೀವು ಉತ್ತರಿಸಬೇಕಾಗತ್ತೆ, ಸೆಲೆಕ್ಟ್ ಮಾಡಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಬೀಕ್, BEAK, ಬೀಕ್ ನ ಏನಂತ ಕೊಡಿ ಮಾಡಿದ್ರೆ ORNX, ORNX, ORNX ಆಗಿದ್ರೆ ಚಾಕ್ CHALK ಇದನ್ನು ಯಾವ ರೀತಿ ಡಿಕೋಡ್ ಮಾಡಬೇಕು, ಏನ್ ಸಂಬಂಧ ಇರ್ಬೋದು ಇದು? ಈ ಆಲ್ಫಾಬೆಟ್ ನ ಒಟ್ಟು 26 ಅಕ್ಷರನ ನಾನು 2 ಸಮಭಾಗ ಮಾಡಿದ್ದೀನಿ. ಈಗಾಗಲೇ ನೀವು ಅದನ್ನು ಗಮನಿಸಿದ್ದೀರಾ. ಎ ಇಂದ ಎಂ ವರೆಗೂ 13 ಲೆಟರ್ ಆಗುತ್ತೆ, ಎನ್ ಇಂದ ಝೆಡ್ ವರೆಗೂ ಮತ್ತೆ ಉಳಿದ 13 ಲೆಟರ್ ಆಗುತ್ತೆ. ಇದನ್ನ ಆಪೋಸಿಟ್ ನಾನು ಬರ್ದಿರೋಂಥ ಕ್ರಮ ಏನಿದೆ, ಇದೇ ಕ್ರಮದಲ್ಲಿ ನೀವು ಸಹ ಬರೆದು ಪ್ರಾಕ್ಟೀಸ್ ಮಾಡಿ. ಬಿಗೆ ಆಪೋಸಿಟ್ ಲೆಟರ್ ಓ ಆಗಿದೆ. ಬಿಗೆ ಆಪೋಸಿಟ್ ಲೆಟರ್ ಓ, ಗಮನಿಸ್ತಾ ಇದ್ದೀರಾ? ಬಿಗೆ ಆಪೋಸಿಟ್ ಲೆಟರ್ ಓ ಆಗಿದೆ. ಹಾಗೆ ಹೀಗೆ ಆಪೋಸಿಟ್ ಲೆಟರ್ ಆರ್ ಆಗಿದೆ, ಸರಿ ಇದೆ. ಈ ಆಪೋಸಿಟ್ ಲೆಟರ್ ಆರ್. ನೆಕ್ಸ್ಟ್ ಎಗೆ ಆಪೋಸಿಟ್ ಲೆಟರ್ ಯಾವುದು? ಎ ಆಪೋಸಿಟ್ ಲೆಟರ್ ಎನ್, ಸರಿ ಇದೆ. ಹಾಗೆ ಕೆಗೆ ಆಪೋಸಿಟ್ ಲೆಟರ್ ಎಕ್ಸ್. ಆದ್ರೆ ಚಾಕುಗೆ ಆಪೋಸಿಟ್ ಲೆಟರ್ ಯಾವ್ದು ಬರುತ್ತೆ ನೋಡೋಣ. ಸಿಗೆ ಆಪೋಸಿಟ್ ಲೆಟರ್ ಟಿ, ಸಿಗೆ ಆಪೋಸಿಟ್ ಆಗಿರೋದು ಟಿ ಆಗಿದೆ. ಎಚ್ ಗೆ ಆಪೋಸಿಟ್ ಲೆಟರ್ ಯು, ಯು ಆಗಿದೆ. ಎಗೆ ಈಗಾಗಲೇ ನಮ್ಗೆ ಇಲ್ಲಿ ಸಿಕ್ಬಿಟ್ಟಿದೆ ಎನ್ ಅಂತ, ಹಾಗಾಗಿ ಏನ್ ತೊಂದರೆ ಇಲ್ಲ, ಬರೀಬಹುದು. ಕೆನು ನಮ್ಗೆ ಸಿಕ್ಬಿಟ್ಟಿದೆ ಎಕ್ಸ್, ಕೆಗೂ ಸಹ ನಮ್ಗೆ ಸಿಕ್ಬಿಟ್ಟಿದೆ ಎಕ್ಸ್ ಅಂತ. PUNX ಅನ್ನೋ ಒಂದು ಆಯ್ಕೆ ಏನಿರುತ್ತೆ, ಆ ಸರಿಯಾದಂತ ಆಯ್ಕೆ ನೀವು ಪರಿಗಣಿಸಿ ಉತ್ತರಿಸಿ ಅಂತ ಹೇಳ್ತಾ ಮುಂದಿನ ಒಂದು ಪ್ರಶ್ನೆಗೆ ನಾನು ಬರ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 3. ಹಾರ್ಸ್, HORSC. ಹಾರ್ಸ್ ನ ನಂಬರ್ ಅಲ್ಲಿ ಬರೆದಿದ್ದಾರೆ ಈಗ 8, 15, 18, 19 and 5. 19, 5 ಈ ರೀತಿ ಅದನ್ನ ಕೊಟ್ಟಿದ್ದಾನೆ. ತುಂಬಾ ಈಸಿ ಆಗಿದೆ ಇದು. ಹಾಗೆ ಬೇರೆ ಒಂದು ಲೆಟರ್ ಕೊಟ್ಟಿದ್ದಾನೆ, ರೆಂಟ್ ಅಂತ. H is equal to 8, O is equal to 15, R is equal to 18, S is equal to 19, E ಅಂದ್ರೆ 5. ಎಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆ. ಅಂದ್ರೆ ಏನೋ ನಂಬರ್ಸ್ ಬಿಡಿಸಿ ಬರ್ತಿದ್ದಾನೆ ಅಂತ. ನೀವು ಇಲ್ಲಿ ಏನ್ ಮಾಡಿ, ರೆಂಟ್ ಅನ್ನ ಪದನ ಈ ರೀತಿ ವಿಸ್ತರಿಸಿ ಬರಿಬಹುದು. ತುಂಬಾ ನೇರವಾಗಿ ಕೊಟ್ಟಿರೋಂಥ ಪ್ರಶ್ನೆ. ಇಲ್ಲಿ 4 ಆಯ್ಕೆಗಳು ಕೊಟ್ಟಿರ್ತಾರೆ. ಈ 4 ಆಯ್ಕೆಗಳು ಯಾವ್ದಿರುತ್ತೆ ಆ ಆಯ್ಕೆಯಲ್ಲಿ ಸರಿಯಾದಂತ ನಂಬರ್ಸ್, ಮತ್ತೆ ಇದನ್ನ ಜಂಬಲ್ ಹಿಂದೆ ಮುಂದೆ ಮಾಡಿ ಬರ್ದಿರ್ತಾನೆ, ಅದನ್ನು ನಾವು ಗಮನಿಸಬೇಕಾಗುತ್ತೆ. ಆರ್ ಅಂದ್ರೆ 18, ಇ ಅಂದ್ರೆ 5, ಎನ್ ಅಂದ್ರ
n is equal to 14, t is equal to 20. ಈ ಕ್ರಮದಲ್ಲಿ ಆನ್ಸರ್ ಯಾವಿರುತ್ತೋ ಅದನ್ನೇ ನಾವು ಪರಿಗಣಿಸಬೇಕಾಗುತ್ತೆ. ಅಥವಾ ಇದನ್ನ ಇನ್ನೊಂದು ಕ್ರಮದಲ್ಲಿ ಕೊಟ್ಬಿಡ್ತಾನೆ. ಆಯ್ಕೆ 1, ಆಯ್ಕೆ 2, 20, 14, 5, 18. ಅಥವಾ ಮೂರನೇ ಕ್ರಮ 14, 20, 5 ಮತ್ತು 18 ಈ ಥರ ಕೊಡ್ತಾನೆ. ಇದೇ ನಂಬರ್ಸ್ನೇ ಬೇರೆ ಬೇರೆ ಒಂದು ಹಿಂದೆ ಮುಂದೆ ಕೊಟ್ಟರು ನಾವು ಯಾವ ಒಂದು ಉತ್ತರ ಬರಬೇಕಾಗುತ್ತೆ, ಯಾವ ಒಂದು ಸರಣಿಯಲ್ಲಿ ಈ ಒಂದು ಅಕ್ಷರಗಳನ್ನು ಕುಣಿಸಿದೀವೋ ಅದೇ ಸರಣಿಯ ಒಂದು ಸಂಖ್ಯೆಯನ್ನು ನಾವಿಲ್ಲಿ ಗುರುತಿಸಿದಾಗ ಇಲ್ಲಿ ಮೊದಲನೇ ಆಯ್ಕೆ ಯಾವ್ದಿರುತ್ತೆ ಈ ಒಂದು ಆಯ್ಕೆಯನ್ನು ನೀವು ಉತ್ತರಿಸಬೇಕಾಗುತ್ತೆ. ಮುಂದೆ ಒಂದು ಪ್ರಶ್ನೆ ನಾವು ನೋಡೋಣ. ಪ್ರಶ್ನೆ ಸಂಖ್ಯೆ 4. ಕೆ ಮತ್ತು ಇ ಇದನ್ನ 55 ಅಂತೇಳಿ ಡಿಕೋಡ್ ಮಾಡಿದ್ದಾರೆ. ಹಾಗೆ ವೈ ಮತ್ತೆ ಇ ಇಸ್ ಈಕ್ವಲ್ 125 ಆದರೆ ಫ್ಯಾಟ್ ಅನ್ನೋದು ಎಷ್ಟಾಗಿರ್ಬೋದು? FAT. ಫ್ಯಾಟ್ ಅನ್ನೋದು ಎಷ್ಟನೇ ಒಂದು ಸಂಖ್ಯೆ ಬರ್ಬೋದು ಅಂತ ನಮಗೆ ಇಲ್ಲಿ ಕೂಡಿದನ ಕಳೆದಿದನ ಗುಣಿಸಿದ ಮಾರ್ಕ್ಸ್ ಅಡಿಷನ್, subtraction, multiplication and division. Which is the suitable for this series? We observe that. ಅದನ್ನ ನಾವು ಗಮನಿಸಬೇಕು. ಗಮನಿಸಿದಾಗ ಕೆ ಅನ್ನೋ ಲೆಟರು ಏನಾಗಿದೆ, ಇ ಅನ್ನೋ ಲೆಟರ್ ಏನಾಗಿದೆ ನೋಡೋದು. ಇ ಅನ್ನೋ ಲೆಟರ್ ನಮಗೆ ಬೇಗ ಹತ್ರ ಇರೋದು ABCD ಇ 5ನೇ ಲೆಟರ್ ಅಂತಲೇ ತಕ್ಷಣ ಗೊತ್ತಾಗುತ್ತೆ. ಹಾಗೆ ಕೆ ಅನ್ನೋದು 11ನೇದಾಗಿರುತ್ತೆ ನೋಡಿ. ಕೆ ಇಸ್ ಈಕ್ವಲ್ ಟು 11. ಇದನ್ನೇನು ಮಾಡಿದ್ದಾನೆ ಈಗ? ಕೂಡಿದಾನ ಕಳೆದಿದ್ದಾನ ಹುಣಸಿರೋ ಬಾಕ್ಸನ್ನು ಕೂಡಿದ್ರು ಬರಲ್ಲ ಕಳೆದ್ರು ಬರಲ್ಲ 55. ಹಾಗಾಗಿ ಕೆ ಇಂಟು ಇ 11 ಇಂಟು 5 ಇಸ್ ಈಕ್ವಲ್ ಟು 55. ಹಾಗೆ ವೈ ಅನ್ನೋದು ಎಷ್ಟು? ವೈ ಅನ್ನೋದು 25. ವೈ ಇಸ್ ಈಕ್ವಲ್ ಟು 25 ಇದೆ. ಇ ಅನ್ನೋದು ನಮ್ಗೆ ಗೊತ್ತಿದೆ, ಇ ಇಸ್ ಈಕ್ವಲ್ ಟು 5. 25 5 ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 125 ಬರುತ್ತೆ. ಹಾಗೆ ನಾವೀಗ ಯಾವ ಒಂದು ಲೆಟರ್ನ ಪರಿಶೀಲನೆ ಮಾಡಬೇಕು? FAT ಫ್ಯಾಟ್. ಎಫ್ ಅಂದರೆ 6, ಎ ಅಂದರೆ 1, ಟಿ ಅಂದಾಗ ಎಷ್ಟನೇ ಲೆಟರು? 20. ಈಗ ಏನು ಮಾಡಬೇಕು? FAT ಇದಿಷ್ಟನ್ನು ನಾವು ಮಲ್ಟಿಪ್ಲೈ ಮಾಡ್ತೀವಿ. 6 into 1 into 20 is equal to 6 1s 6 6 20s 620s ಆದಾಗ ನಮಗೆ ಪಟ್ಟ ಅಂತ ನೆನಪಾಗೋದು. ನಮಗೆ ಟೇಬಲ್ಸ್ 20ವರೆಗೂ ಸುಮಾರು ಮಕ್ಕಳು ಬಾಯಟ್ ಮಾಡಿರಲ್ಲ. ಅವಾಗ ಏನು ಮಾಡ್ಬೋದು? 6 1s 6 6 2s 12 ಈ 10 ಹಾಗೆ, ಅಥವಾ 21s 20 26s 120 ಈ ರೀತಿ ಆದರೂ ನಾವು ಆನ್ಸರ್ನ ನೇರವಾಗಿ ಬರೀಬಹುದು. ನಿಮ್ಮ ಒಂದು ಆಯ್ಕೆಯ ಉತ್ತರ 120 ಯಾವ್ದಿರುತ್ತೆ ಅದನ್ನು ನೀವು ಉತ್ತರಿಸಬೇಕಾಗುತ್ತೆ. ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 6. ಟೀಚರ್ TEACHER ಟೀಚರ್ is equal to VHELHT ಅಂತ ಡಿಕೋಡಿಂಗ್ ಮಾಡಿದೆ. ನೆಕ್ಸ್ಟ್ ಸ್ಟೂಡೆಂಟ್ಗೆ ನಾವು ಯಾವ ರೀತಿ ಡಿಕೋಡಿಂಗ್ ಮಾಡಬೇಕು? STUDENT ಸ್ಟೂಡೆಂಟ್ಗೆ ನಮ್ಗೆ ಏನು ಉತ್ತರ ಬರಬೇಕು? ಇವೆರಡು ಪದಗಳಿಗೆ ಕೋಡಿಂಗು ಮತ್ತೆ ಡಿಕೋಡಿಂಗು ಇದಕ್ಕೇನು ಸಂಬಂಧ ಇದೆ ಅಂತ ಹುಡುಕರೆ ಸ್ಟೂಡೆಂಟ್ಗೆ ಯಾವ ರೀತಿ ಅಂತ ಒಂದು ಸಂಬಂಧ ಇದೆ ಅಂತೇಳಿ ನಾವು ಹುಡುಕ್ಬೋದು. ಟಿ ಮತ್ತೆ ಇಗೆ ಒಂದು ಅಕ್ಷರ ಇಲ್ಲಿ ಸ್ಕಿಪ್ ಮಾಡಿದ್ದಾನೆ. ಟಿ ಮತ್ತೆ ವಿಗೆ ನೋಡಿ ಒಂದು ಅಕ್ಷರ ಸ್ಕಿಪ್ ಮಾಡ್ದ. ಇ ಮತ್ತು ಎಚ್ಗೆ ಒಂದು ಎರಡು ಅಕ್ಷರ ಸ್ಕಿಪ್ ಮಾಡಿದ್ದಾನೆ. ಪ್ಲಸ್ 2 ಲೆಟರ್ಸ್ನ ಸ್ಕಿಪ್ ಮಾಡಿದ್ದಾನೆ. ಎ ಮತ್ತೆ ಇಗೆ
ಎ ಇಂದ ಟಿಗೆ 1 2 3 ಲೆಟರ್ಸ್ ಸ್ಕಿಪ್ ಮಾಡಿದ್ದಾನೆ, ಅಂದರೆ ಜಂಪ್ ಮಾಡಿದ್ದಾನೆ ಮುಂದಕ್ಕೆ. ಆ ಅಷ್ಟು ಅಕ್ಷರ ಬಿಟ್ಟು ಮುಂದಿನ ಅಕ್ಷರ ಬರೆದಿದ್ದಾನೆ ಅಂತ. ನೆಕ್ಸ್ಟ್ ಸಿ ಮತ್ತೆ ಎಚ್ ನೋಡಬೇಕು. ಸಿ ಮತ್ತೆ ಎಚ್ಗೆ ಎಷ್ಟು 1 2 3 4 ಅಕ್ಷರನ ಸ್ಕಿಪ್ ಮಾಡಿದ್ದಾನೆ. ನೆಕ್ಸ್ಟ್ ಯಾವ್ದು ಬರಬೇಕು? ಎಚ್ ಮತ್ತೆ 1 2 3 4 5 ಎಚ್ ಮತ್ತೆ ಎಲ್ ಎಷ್ಟು ಅಕ್ಷರ ಸ್ಕಿಪ್ ಆಗಿದೆ? ಎಚ್ ಮತ್ತೆ ಎಲ್ 1 2 3. ನಮಗೆ ಇಲ್ಲಿ ಏನ್ ಕಲ್ಪನೆ ಬರುತ್ತೆ? +1 +2 +3 +4 +1 +6 ಈ ತರ ಆಗಿರ್ಬೋದೇನೋ ಅಂತ ನಾವು ಅನ್ಕೊತೀವಿ. ಆದರೆ ಇಲ್ಲಿ ಸ್ಕಿಪ್ಪಿಂಗ್ ಲೆಟರ್ ನೋಡಿದಾಗ ಎಚ್ ಮತ್ತೆ ಎಲ್ಗೆ 1 2 3 +3 ಮಾಡಿದ್ದಾನೆ. ಇದಿಷ್ಟು ಒಂದು ಕ್ರಮ ಆಯ್ತು. ಈ ಕೊನೆಯ 3 ಲೆಟರ್ಸ್ ಏನ್ ಮಾಡಿದ್ದಾನೆ ನೋಡೋಣ. +3 ಆಯ್ತು. ಇ ಮತ್ತೆ ಎಚ್ 1 2 +2 2 ಲೆಟರ್ ಸ್ಕಿಪ್ ಮಾಡಿದ್ದಾನೆ. ನೆಕ್ಸ್ಟ್ ಆರ್ ಮತ್ತೆ ಟಿ ಎಷ್ಟು ಅಕ್ಷರ? 1 ಅಕ್ಷರ. ಇದನ್ನ ಮುಂದಿನ ಒಂದು ಸಂಖ್ಯೆಯಿಂದ ಬರ್ದ ಇದನ್ನ ಮತ್ತೆ ರಿವರ್ಸ್ ಲೆಟರ್ ಆಗಿ ಸ್ಕಿಪ್ ಮಾಡ್ತಾ ಹೋಗ್ತಾ ಇದ್ದಾನೆ. 1 2 3 1 2 3 ನೋಡಿ. 4 ಅನ್ನೋದು ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗೋಗಿದೆ. 1 2 3 3 2 1 ಈ ಒಂದು ಕ್ರಮದಲ್ಲಿ ಅವನು ಲೆಟರ್ಸ್ ಬರ್ದೇನೆ. ಅದೇ ರೀತಿಯಲ್ಲಿ ನಾವು ಈ ಸ್ಟೂಡೆಂಟ್ ಅನ್ನೋದು ಅನಲೈಸ್ ಮಾಡಬೇಕು. ಮೊದಲನೇ ಲೆಟರು ಎಸ್ ಇಂದ ಒಂದು ಲೆಟರ್ ಸ್ಕಿಪ್ ಮಾಡಿ ಟಿ ಅನ್ನೋದು ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ? ಯು ಬರುತ್ತೆ. ಎರಡನೇ ಲೆಟರು 2 ಅಕ್ಷರ ಸ್ಕಿಪ್ ಮಾಡಬೇಕು. ಟಿ ಇಂದ 2 ಅಕ್ಷರ ಸ್ಕಿಪ್ ಮಾಡ್ತೀನಿ ಅಂದರೆ ಯು ಮತ್ತೆ ವಿನ ಬಿಡ್ತೀನಿ ಅಂದರೆ ಡಬ್ಲ್ಯೂ ಬರುತ್ತೆ. ಯು ಅಂದ್ರೆ ಮೂರನೇ ಲೆಟರ್ಗೆ 3 ಅಕ್ಷರ ಸ್ಕಿಪ್ ಮಾಡಿದ್ದಾನೆ. ಯು ಇಂದ 3 ಅಕ್ಷರ ಬಿಟ್ಟು ಮುಂದಕ್ಕೆ 1 2 3 ಬಿಟ್ಟಾಗ ಇಲ್ಲಿ ನಮ್ಗೇನು ಬರುತ್ತೆ? ವೈ ಬರುತ್ತೆ. ನೆಕ್ಸ್ಟ್ 4ನೇ ಲೆಟರ್ ಎಷ್ಟು ಸಂಖ್ಯೆಗಳನ್ನ ಸ್ಕಿಪ್ ಮಾಡಿದ್ದಾನೆ? 4 ಲೆಟರ್ಗಳನ್ನ ಸ್ಕಿಪ್ ಮಾಡ್ತಾ ಇದ್ದಾನೆ. ಹಾಗಾಗಿ ಡಿ ಇಂದ 4 ಲೆಟರ್ನ ಬಿಟ್ಟು ಸ್ಕಿಪ್ ಮಾಡಿದಾಗ 1 2 3 4 ಈ 4 ಲೆಟರ್ ಬಿಟ್ಟು ಡಿ ಇಂದ ಮುಂದಿಂದು ಐ ಆಗಿದೆ. ಈ 4 ಲೆಟರ್ ಮುಗೀತು. ನೆಕ್ಸ್ಟ್ 5ನೇ ಲೆಟರ್ ಯಾವ್ದಾಗಿರುತ್ತೆ? +3 ಸೀರೀಸ್ ಬರಬೇಕು. ಯಾವುದಕ್ಕೆ? ಹೀಗೆ 3 ಲೆಟರ್ 1 2 3 3 ಲೆಟರ್ ಸ್ಕಿಪ್ ಮಾಡಿದ್ರೆ ನಮಗೆ ಮತ್ತೆ ಹೀಗೆ ಐ ಎ ಬರುತ್ತೆ. ನೆಕ್ಸ್ಟ್ ಎನ್ ಅನ್ನೋದು 6ನೇ ಅಕ್ಷರಕ್ಕೆ ಎಷ್ಟು ಸ್ಕಿಪ್ ಮಾಡಿದ್ದಾನೆ? +2 ಎನ್. ಹೀಗೆ 1 2 ಅಕ್ಷರ ಬಿಟ್ಟು ನಾವು ಸ್ಕಿಪ್ ಮಾಡಿದ್ರೆ ಇಲ್ಲಿ ಕ್ಯೂ ಬರುತ್ತೆ. ಕೊನೆಯ ಒಂದು ಲೆಟರ್ಸ್ ಟಿಗೆ 1 ಅಕ್ಷರನ ಇಲ್ಲಿ ಸ್ಕಿಪ್ ಮಾಡಿದ್ದಾನೆ. ಟಿಗೆ 1 ಅಕ್ಷರ ಬಿಟ್ಟು ಮುಂದಿನ ಅಕ್ಷರಕ್ಕೆ ನಾವು ಜಿಗಿದಾಗ ನಮ್ಗೆ ಇಲ್ಲಿ ಬರುವಂತ ಒಂದು ಸಂಖ್ಯೆ ವಿ ಆಗಿರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ಆಯ್ಕೆಯಲ್ಲಿ ಯು ಡಬ್ಲ್ಯೂ ಎಕ್ಸ್ ಐ ಕ್ಯೂ ಮತ್ತೆ ವಿ ಯಾವ್ದಿರುತ್ತೋ ಈ ಒಂದು ಆಯ್ಕೆಯನ್ನು ನೀವು ಪರಿಗಣಿಸಿ ಉತ್ತರಿಸಬೇಕಾಗತ್ತೆ. ಇವತ್ತಿನ ಒಂದು ತರಗತಿಯಲ್ಲಿ ಅಕ್ಷರಗಳನ್ನು ಸಂಕೇತಿಸುವುದು ಹೇಗೆ ಅಂತೇಳಿ ಪ್ರಾಕ್ಟೀಸ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಅಭ್ಯಾಸದ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಅಭ್ಯಾಸದ ಪ್ರಶ್ನೆಗಳನ್ನು ಈಗ ನೋಡೋಣ. ಬಿ ಜಿ ಎನ್ ಡಿ ಜೆ ಆರ್ ಜಿ ಎನ್ ಕ್ವಶನ್ ಮಾರ್ಕ್. ಎರಡನೇ ಪ್ರಶ್ನೆ, ಮಡ್ರಾಸ್ MADRAS ಇದನ್ನ ಯಾವ ರೀತಿ ಡಿಕೋಡಿಂಗ್ ಮಾಡಿದ್ರೆ NBESBT ಅಂತೇಳಿ ಡಿಕೋಡಿಂಗ್ ಮಾಡಿದ್ರೆ. ಹಾಗೇನೆ ಬಾಂಬೆನ ಯಾವ ರೀತಿ ಮಾಡ್ತೀರಾ? ಬಾಂಬೆನ ಯಾವ ರೀತಿ ನಾವು ಡಿಕೋಡಿಂಗ್ ಮಾಡಬಹುದು? ಇಲ್ಲೊಂದು
ಮಡ್ರಾಸ್ ಮತ್ತು ಬಾಂಬೆ ಅನ್ನೋದು ಕ್ಯಾಪಿಟಲ್ ಸಿಟಿ ಆಫ್, ಇದು ತಮಿಳುನಾಡು, ಇದು ಮಹಾರಾಷ್ಟ್ರದ ಕ್ಯಾಪಿಟಲ್ ಸಿಟಿ ಅಂತ ಗೊತ್ತಿದೆ. ಇದಕ್ಕೆ ಒಂದು ಸ್ವಾರಸ್ಯದ ವಿಷಯ ಏನಂದರೆ ಮಡ್ರಾಸ್ ಅನ್ನೋದು ಇವತ್ತು ಚೆನ್ನೈ ಆಗಿ ಪರಿವರ್ತನೆ ಆಗಿದೆ. ಬಾಂಬೆ ಅನ್ನೋದು ಮುಂಬೈ ಆಗಿ ಇವತ್ತು ಹೆಸರನ್ನ ಪಡೆದಿದೆ. ಮಡ್ರಾಸ್ ಅನ್ನೋದು ಅಲ್ಲಿನ ಒಂದು ಮಡ್ರಾಸಮ್ಮ ಅನ್ನೋ ಒಂದು ದೇವಾಲಯ ಇತ್ತು. ಆ ಒಂದು ಕ್ಷೇತ್ರದ ಆ ಒಂದು ದೇವಿಯ ನೆನಪಿಗಾಗಿ ಮಡ್ರಾಸ್ ಅಂತೇಳಿ ಇದು ಮಾಡೋದು. ಮುಂಬಾಬಾಯಿ ಅನ್ನೋ ಒಂದು ದೇವಾಲಯ ಏನಿತ್ತು, ಆ ಮಹಾರಾಷ್ಟ್ರದ ಒಂದು ಸ್ಥಳ, ಆ ಮುಂಬಾಬಾಯಿ ಅನ್ನೋದು ಮುಂದೆ ಅವರು ಇಂಗ್ಲಿಷರ ಬಾಯಿಯಲ್ಲಿ ಸಿಕ್ಕಿ ಅದು ಬಾಂಬೆ ಆಯಿತು. ಮತ್ತೆ ನಮ್ಮ ಒಂದು ಹಿಂದೂ ಪ್ರತಿಷ್ಠಾನ ಸ್ಥಾಪನೆ ಮಾಡಬೇಕು, ಆ ಒಂದು ಹೆಸರನ್ನು ನಾವು ಉಳಿಸ್ಬೇಕು ಅಂತೇಳಿ ಅದರ ಹೆಸರನ್ನು ಮತ್ತೆ ಮುಂಬೈ ಆಗಿ ಪರಿವರ್ತನೆ ಮಾಡಿದ್ದಾರೆ. ಇವತ್ತಿನ ಒಂದು ತರಗತಿ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತಾ ನಿಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೆ. ಮುಂದಿನ ಒಂದು ತರಗತಿಯಲ್ಲಿ ಇದೇ ರೀತಿಯಾದಂಥ ಮುಂದಿನ ಒಂದು ಅಭ್ಯಾಸ ನೋಡೋಣ ಅಂತೇಳಿ ಇವತ್ತಿನ ತರಗತಿ ಮಾಡ್ತಾ ಇದ್ದೀನಿ. ಧನ್ಯವಾದ. ಅಕ್ಷರ ಮಾತೃಕೆಗಳ ಹೆಚ್ಚುವರಿ ಅಭ್ಯಾಸ ಪ್ರಶ್ನೆಗಳು.